ನಮಸ್ಕಾರ ಎಲ್ಲರಿಗೂ. ಇವತ್ತಿನಿಂದ ನಾವು ಪಿತಾಮಹ ಭೀಷ್ಮರು ಮಾಡಿದಂತಹ ಭಗವಂತ ಕೃಷ್ಣನ ಸ್ತುತಿಯನ್ನು ಕೇಳೋಣ. ಇದು ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಬರುತ್ತದೆ. ತನ್ನಿಂದ ಪ್ರಜಾದ್ರೋಹ ಆಯಿತು ಅಂತ ವ್ಯಥೆ ಪಡ್ತಾ ಹೆದರಿದಂತಹ ಯುಧಿಷ್ಠಿರ ಮಹಾರಾಜ ತನ್ನ ಒಡ ಹುಟ್ಟಿದವರನ್ನು ಕೂಡಿಕೊಂಡು ಧರ್ಮದ ರಹಸ್ಯವನ್ನು ತಿಳಿದುಕೊಳ್ಳುವಂತಹ ಇಚ್ಛೆಯಿಂದ ಭೀಷ್ಮ ಪಿತಾಮಹರು ಶರಶೈಯಲ್ಲಿ ಪವಡಿಸಿದ್ದಂತಹ ಕುರುಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಆಗಲೇ ಪಿತಾಮಹ ಭೀಷ್ಮರ ಸಂದರ್ಶನಕ್ಕೆ ಅಂತ ಭಗವಾನ್ ವೇದವ್ಯಾಸರು, ಎಲ್ಲ ಬ್ರಹ್ಮರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ತಮ್ಮ ಶಿಷ್ಯರ ಒಡಗೂಡಿ ಬಂದಿದ್ದರು. ಭಗವಂತ ಶ್ರೀಕೃಷ್ಣನ ಉಪಸ್ಥಿತಿಯೂ ಇರುತ್ತದೆ ಅಲ್ಲಿ. ಆ ಸಂದರ್ಭದಲ್ಲಿ ಪಾಂಡುಪುತ್ರರಿಗೆ ಅವರು ಅನೇಕ ಧರ್ಮ ರಹಸ್ಯಗಳನ್ನು ಹೇಳ್ತಾರೆ. ವೃತ್ತಿ ಧರ್ಮಗಳನ್ನು ಕುರಿತು ಶರಶೈಯಲ್ಲಿ ಮಲಗಿದ್ದಂತಹ ಭೀಷ್ಮರು ವಿವರಿಸ್ತಾ ಇದ್ದಾಗ ಉತ್ತರಾಯಣ ಪುಣ್ಯಕಾಲವು ಸನ್ನಿಹಿತ ಆಗ್ತದೆ. ಆಗ ಭೀಷ್ಮರು ಮಾತನಾಡುವುದನ್ನು ನಿಲ್ಲಿಸ್ತಾರೆ. ಸಮಸ್ತ ಬಂಧನಗಳಿಂದ ಮುಕ್ತರಾದ ಅವರು ತಮ್ಮ ಮನಸ್ಸನ್ನು ಬೇರೆ ಎಲ್ಲವುಗಳಿಂದ ಹಿಂದಕ್ಕೆ ಸೆಳೆದು ತಮ್ಮ ಎದುರು ನಿಂತಹ ಚತುರ್ಭುಜನಾದ ಪೀತಾಂಬರಧಾರಿಯಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ತಮ್ಮ ವಿಶಾಲ ನೇತ್ರಗಳನ್ನು ನೆಟ್ಟರು. ಭಗವಾನ್ ಶ್ರೀಕೃಷ್ಣನ ನೋಡ್ತಾ ಪರಿಶುದ್ಧ ಧ್ಯಾನದಲ್ಲಿ ಮಗ್ನರಾದವರಿಗೆ ಬಾಣದ ಆಘಾತದಿಂದ ಉಂಟಾದ ಗಾಯದ ನೋವುಗಳೆಲ್ಲ ಉಪಶಮನ ಆದವು. ಕೂಡಲೇ ಅವರು ಸಮಸ್ತ ಲೌಕಿಕ ಅಶುಭಗಳಿಂದ ಮುಕ್ತರಾಗ್ತಾರೆ. ಅವರ ಇಂದ್ರಿಯಗಳ ಬಾಹ್ಯಕ್ರಿಯೆಗಳೆಲ್ಲ ಥಟ್ಟನೆ ಸ್ತಬ್ಧವಾಗ್ತವೆ. ಅವರು ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವಂತಹ ಈ ಸಮಯದಲ್ಲಿ ಸಮಸ್ತ ಜೀವಿಗಳ ನಿಯಾಮಕನಾದ ಶ್ರೀಕೃಷ್ಣನನ್ನು ದಿವ್ಯವಾಗಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಶ್ರೀ ಭೀಷ್ಮ ಉವಾಚ ಇತಿ ಮತಿರುಪಕಲ್ಪಿತಾ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿದ್ವಿಹರತುಂ ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹಃ. ಭೀಷ್ಮರು ಹೇಳಿದರು, ಈವರೆಗೆ ನಾನಾ ಬಗೆಯ ವಿಷಯಗಳಲ್ಲಿ ವೃತ್ತಿ ಧರ್ಮಗಳಲ್ಲಿ ಮಗ್ನನಾಗಿದ್ದ ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯನ್ನು ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಅವನು ಸದಾ ಆತ್ಮತೃಪ್ತ. ಆದರೆ ಭಕ್ತರ ಸ್ವಾಮಿಯಾದ ಅವನು ತನ್ನಿಂದಲೇ ಸೃಷ್ಟಿಯಾದ ಲೌಕಿಕ ಪ್ರಪಂಚದಲ್ಲಿ ಕೆಲವು ಸಲ ಅವತರಿಸಿ ದಿವ್ಯ ಆನಂದವನ್ನು ಅನುಭವಿಸುತ್ತಾನೆ. ಭೀಷ್ಮರು ಕುರುವಂಶದ ಮುಖ್ಯರು, ಸೇನಾಧಿಪತಿಗಳು, ಕ್ಷತ್ರಿಯರ ನೇತಾರರು, ರಾಜನೀತಿಜ್ಞರು ಆಗಿದ್ದುದರಿಂದ ಅವರ ಮನಸ್ಸು ಅನೇಕ ವಿಷಯಗಳ ಕಡೆಗೆ ಹರಡಿತ್ತು. ಅವರ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಗಳು ನಾನಾ ವಿಷಯಗಳಲ್ಲಿ ಮಗ್ನವಾಗಿದ್ದವು. ಈಗ ಪರಿಶುದ್ಧ ಭಕ್ತಿ ಸೇವೆಯ ಪ್ರಾಪ್ತಿಗಾಗಿ ತಮ್ಮ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಗಳನ್ನು ಸಂಪೂರ್ಣವಾಗಿ ದೇವೋತ್ತಮ ಪರಮಪುರುಷ ಭಗವಾನ್ ಶ್ರೀಕೃಷ್ಣನಲ್ಲಿ ನೆಲೆ ನಿಲ್ಲಿಸಲು ಅವರು ಬಯಸಿದರು. ಇಲ್ಲಿ ಅವನನ್ನು ಭಕ್ತನಾಯಕ, ಸರ್ವಶಕ್ತ ಅಂತ ವರ್ಣಿಸಲಾಗಿದೆ. ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ವಪುರಲಕ ಕುಲಾವೃತಾನನಾಬ್ಜಂ ವಿಜಯ ಸಖೇರತಿರಸ್ತು ಮೇ ಅನವದ್ಯ. ಶ್ರೀಕೃಷ್ಣ ಅರ್ಜುನನ ಪ್ರಾಣ ಸ್ನೇಹಿತ. ಅವನು ತಮಾಲ ವೃಕ್ಷದ ನೀಲ ಛಾಯೆಯನ್ನು ಹೋಲುವ ದಿವ್ಯ ಶರೀರದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಅವನ ದೇಹವು ತ್ರಿಭುವನಗಳಲ್ಲಿ ಪ್ರತಿಯೊಬ್ಬರನ್ನೂ ಆಕರ್ಷಿಸುತ್ತದೆ. ಅವನ ಥಳಥಳಿಸುವ ಪೀತಾಂಬರ, ಶ್ರೀಚಂದನ ಲೇಪಿತವಾದ ಮುಖಕಮಲ ನನ್ನ ಆಕರ್ಷಣೆಯ ವಸ್ತುವಾಗಲಿ. ನಾನು ಯಾವ ಕಾಮ್ಯ ಫಲಗಳನ್ನೂ ಬಯಸದಂತಾಗಲಿ. ಶ್ರೀಕೃಷ್ಣ ತನ್ನ ಅಂತರಂಗದ ಇಚ್ಛೆಯಿಂದ ಈ ಭೂಮಿಯ ಮೇಲೆ ಅವತರಿಸಿದಾಗ ಅವನು ತನ್ನ ಅಂತರಂಗ ಶಕ್ತಿಯಿಂದ ಹಾಗೆ ಮಾಡುತ್ತಾನೆ. ಅವನ ದಿವ್ಯ ಶರೀರದ ಆಕರ್ಷಕ ಲಕ್ಷಣಗಳು ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕಗಳೆಂಬ 3 ಲೋಕಗಳಲ್ಲೂ ಅಪೇಕ್ಷಿತ. ಬ್ರಹ್ಮಾಂಡದ ಬೇರೆಲ್ಲೂ ಭಗವಾನ್ ಶ್ರೀಕೃಷ್ಣನಿಗೆ ಇರುವಂತಹ ಸುಂದರ ದೈಹಿಕ ಲಕ್ಷಣಗಳು ಕಾಣುವುದಿಲ್ಲ. ಆದುದರಿಂದ
ಅವನ ದಿವ್ಯ ಶರೀರಕ್ಕೂ ಲೌಕಿಕ ಸೃಷ್ಟಿಗೂ ಏನೂ ಸಂಬಂಧವಿಲ್ಲ. ಇಲ್ಲಿ ಅರ್ಜುನನನ್ನ ವಿಜಯಿ ಎಂದು, ಕೃಷ್ಣನನ್ನು ಅವನ ಪ್ರಾಣ ಸ್ನೇಹಿತ ಎಂದು ವರ್ಣಿಸಲಾಗಿದೆ. ಅರ್ಜುನನ ರಥದ ಸಾರಥಿಯಾಗಿ ಶ್ರೀಕೃಷ್ಣ ಧರಿಸಿದ್ದ ವಿಶಿಷ್ಟ ಉಡುಪನ್ನು ಭೀಷ್ಮರು ಈಗ ಕುರುಕ್ಷೇತ್ರ ಯುದ್ಧಾನಂತರ ಶರಶಯ್ಯೆಯ ಮೇಲೆ ಮಲಗಿ ಜ್ಞಾಪಿಸಿಕೊಳ್ಳುತ್ತಿದ್ದಾರೆ. ಅರ್ಜುನ ಮತ್ತು ಭೀಷ್ಮರ ನಡುವೆ ಯುದ್ಧ ನಡೆಯುತ್ತಿದ್ದಾಗ ಕೃಷ್ಣನ ಥಳಥಳಿಸುವ ಉಡುಪು ಭೀಷ್ಮರನ್ನ ಆಕರ್ಷಿಸಿತ್ತು. ಆಗ ತನ್ನ ಶತ್ರು ಎನಿಸಿಕೊಂಡ ಅರ್ಜುನ ಭಗವಂತನನ್ನೇ ಸ್ನೇಹಿತನಾಗಿ ಹೊಂದಿರುವುದನ್ನು ಕಂಡು ಅವರು ಪರೋಕ್ಷವಾಗಿ ಮೆಚ್ಚಿಕೊಂಡಿದ್ದರು. ಭಗವಂತನೇ ಸ್ನೇಹಿತನಾದುದರಿಂದ ಅರ್ಜುನ ಸದಾ ವಿಜಯಿಯೇ ಆಗಿದ್ದ. ಭೀಷ್ಮರು ಭಗವಂತನನ್ನ ವಿಜಯ ಸಖ, ಅರ್ಜುನನ ಮಿತ್ರ ಎಂದು ಸಂಬೋಧಿಸುತ್ತಾರೆ. ಏಕೆಂದರೆ ವಿವಿಧ ಲೋಕೋತ್ತರ ರಸಗಳಲ್ಲಿ ತನ್ನೊಡನೆ ಸಂಬಂಧವನ್ನು ಹೊಂದಿರುವ ಭಕ್ತರೊಡನೆ ಸೇರಿಸಿ ಸಂಬೋಧಿಸಿದಾಗ ಭಗವಂತನಿಗೆ ಸಂತೋಷವಾಗುತ್ತದೆ. ಅರ್ಜುನನ ಸಾರಥಿಯಾಗಿದ್ದಾಗ ಭಗವಾನ್ ಶ್ರೀಕೃಷ್ಣನ ವಸ್ತ್ರಗಳ ಮೇಲೆ ಬಿದ್ದ ಸೂರ್ಯಕಿರಣಗಳು ಥಳಥಳಿಸಿ ಅದರ ಪ್ರತಿಫಲನದಿಂದ ಉಂಟಾಗುವ ಸುಂದರ ಪ್ರಭೆಯನ್ನು ಭೀಷ್ಮರು ಎಂದೂ ಮರೆತಿರಲಿಲ್ಲ. ಮಹಾರಥಿಯಾದ ಅವರು ವೀರರಸದಲ್ಲಿ ಕೃಷ್ಣನ ಸಂಬಂಧವನ್ನು ಆಸ್ವಾದಿಸುತ್ತಿದ್ದರು.